ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿಯಿಂದಾಗಿ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳ ಹೆಚ್ಚಾಗ್ತಾ ಇದೆ. ಅದರಲ್ಲಿಯೂ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ವೆರಿಕೋಸ್ ವೇನ್ಸ್ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಈ ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ವೆರಿಕೋಸ್ ವೈನ್ಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇರೋದು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು. ಸೊ ಈ ವೆರಿಕೋಸ್ ವೈನ್ಸ್ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ? ವೆರಿಕೋಸ್ ವೇನ್ಸ್ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಬಾಡಿಯಲ್ಲಿ ಎರಡು ಥರದ ಬ್ಲಡ್ ವೆಸಲ್ಸ್ ಇರುತ್ತೆ. ಒಂದು ಆರ್ಟೀರಿಯಲ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ, ಇನ್ನೊಂದು ವೀನಸ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ. ಸೊ ಈ ವೀನಸ್ और आर्टीरियल ब्लड ವೆಸಲ್ಸಲ್ಲಿ ಯಾವಾಗಲೂ ಬ್ಲಡ್ ಫ್ಲೋ ಅಗೇನ್ಸ್ಟ್ ದ ಗ್ರಾವಿಟಿ ಫ್ಲೋ ಆಗ್ತಾ ಇರಬೇಕು. ಸೊ ಈ ವೀನಸ್ ಸರ್ಕ್ಯುಲೇಷನ್, ವೀನಸ್ ಬ್ಲಡ್ ಅಂತಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಆರ್ ಇಂಪ್ಯೂರ್ ಬ್ಲಡ್ ಅಂತ ಹೇಳ್ತೀವಿ. ಹಾಗೆ ಆರ್ಟೀರಿಯಲ್ ಬ್ಲಡ್ ಅಂತಂದರೆ ಪ್ಯೂರ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಈ ವೀನಸ್ ಸರ್ಕ್ಯುಲೇಷನಲ್ಲಿ ಯಾವಾಗ ಇಂಪೇರ್ಮೆಂಟ್ ಆಗುತ್ತೆ, ಸೊ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಸರ್ಕ್ಯುಲೇಷನಲ್ಲಿ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಸೊ ಆವಾಗ ಬರೋ ಸಮಸ್ಯೆನ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ, ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸಿಕೊಡೋದಾದರೆ? ವೆರಿಕೋಸ್ ವೇನ್ಸ್ ಇದೆ ಅಂತ ಗೊತ್ತಾಗಲಿಕ್ಕೆ ಫಸ್ಟ್ ಸೈನ್ ಬಂದು ಇನಿಷಿಯಲ್ ಸ್ಟೇಜಸಲ್ಲಿ ಇದರ ಸಿಂಪ್ಟಮ್ಸ್ ಗೊತ್ತಾಗಲ್ಲ, ಬಿಕಾಸ್ ಇದು ಸ್ಲೋ ಆಗಿ ಪ್ರೋಗ್ರೆಸ್ ಆಗೋವಂಥ ಒಂದು ಡಿಸೀಸ್. ಸ್ಟಾರ್ಟಿಂಗಲ್ಲಿ ಯಾವ ಪೇಷಂಟ್ಗೂ ಗೊತ್ತಾಗಲ್ಲ, ಬಿಕಾಸ್ ಸ್ಟಾರ್ಟಿಂಗ್ ಫಸ್ಟ್ ಸೈನ್ ನೋಡಬೇಕಾದ್ರೆ ಕಾಲಲ್ಲಿ ಸ್ವಲ್ಪ ಎಳ್ದಂಗೆ ಆಗೋದು, ಕಾಲು ನೋವು ಬರೋದು, ಇಂಥ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಬಟ್ ಪೇಷಂಟ್ಗೆ ಅದು ವೆರಿಕೋಸ್ ವೇನ್ಸ್ ಅಂತ ಗೊತ್ತಾಗಲ್ಲ. ಸೊ ವೆರಿಕೋಸ್ ವೇನ್ಸ್ ಯಾವಾಗ ಗೊತ್ತಾಗುತ್ತೆ, ನಮ್ಮ ಕಾಲಿನ ಹಿಂದ್ ಭಾಗದಲ್ಲಿ, ತೊಡೆ ಭಾಗದಲ್ಲಿ ಬ್ಲೂಯಿಶ್ ಡಿಸ್ಕಲರೇಷನ್ ಆಗಿ ವೇನ್ಸ್ ಕಾಣಿಸ್ಕೊಡುತ್ತೆ, ಅವ್ರ ಆ ವೇನ್ಸ್ ಜಾಸ್ತಿ ಊತ ಕಾಣಿಸ್ಕೊಡುತ್ತೆ. ಇದಕ್ಕೆ ನಾವು ಸ್ಪೈಡರ್ ವೇನ್ಸ್ ಸ್ಪೈಡರ್ ವೆಬ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಬ್ಲೂಯಿಶ್ ಡಿಸ್ಕಲರೇಷನ್ ಆಗಿ ವಿಜುವಲ್ ಆಗಿ ಪೇಷಂಟ್ಸ್ಗೆ ಕಾಣಿಸ್ಕೊಡುತ್ತೋ, ಸೊ ಆವಾಗ ಅವ್ರು ಏನೋ ಕಲರ್ ಚೇಂಜ್ ಆಗಿದೆ, ನರಗಳು ಊತ ಬಂದಿದೆ ಅಂತ ನಮ್ಮ ಕ್ಲಿನಿಕ್ಗೆ ಬರ್ತಾರೆ. ಸೊ ಕ್ಲಿನಿಕ್ಗೆ ಬಂದಾಗ ಕೂಡ ಪೇಷಂಟ್ ಹೇಳೋದು ನಮ್ಮ ಕಾಲು ಹಿಂದ್ಭಾಗದ ನರ ಊದ್ಕೊಂಡಿದೆ ಅಂತ. ಅದು ವೆರಿಕೋಸ್ ವೇನ್ಸ್ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ನಾವು ಎಕ್ಸಾಮಿನೇಷನ್ ಮಾಡಿದಾಗ, ಲೈಕ್ ಪ್ಯಾಲ್ಪೇಷನ್ ಮಾಡಿದಾಗ ಅವ್ರ ಇನ್ಸ್ಪೆಕ್ಷನ್ ಮಾಡಿದಾಗ, ಸೊ ಆ ವೇನ್ಸ್ ಇಲಾಸ್ಟಿಸಿಟಿ ಅನ್ನೋದ್ರಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ಆ ವೇನ್ಸ್ ಟಾರ್ಚರಸ್ ಆಗಿಬಿಡುತ್ತೆ. ಸೊ ಟಾರ್ಚರಸ್ ವೇನ್ಸ್ ವಿತ್ ಸ್ವೆಲ್ಲಿಂಗ್, ತುಂಬ ಜಾಸ್ತಿ ಇನ್ಫ್ಲಮೇಷನ್ ಆ್ಯಂಡ್ ಸ್ವೆಲ್ಲಿಂಗ್ ಆದಾಗ, ಸೊ ಆ ಬ್ಲೂಯಿಶ್ ಡಿಸ್ಕಲರೇಷನ್ ಆಫ್ ದಿ ವೇನ್ಸ್ ಬಂದು ಅದು ಫಸ್ಟ್ ಕ್ಲಿನಿಕಲ್ ಸೈನ್ ಆಫ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಸೊ ಇದು ಆಗೋದಕ್ಕೆ ಕಾರಣ ಏನು ಅಂತಂದರೆ, ನಾನು ಮುಂಚೆ ಹೇಳ್ದಂಗೆ ಲೈಕ್ ಬ್ಲಡ್ ಫ್ಲೋ ಅನ್ನೋದು ಅಗೇನ್ಸ್ಟ್ ದಿ ಗ್ರಾವಿಟಿ ಫ್ಲೋ ಆಗ್ತಾ ಇರಬೇಕು. ಸೊ ಈ ವೆರಿಕೋಸ್ ವೇನ್ಸಲ್ಲಿ ಏನಾಗುತ್ತೆ, ಆ ವೇನ್ಸಲ್ಲಿ ಸರ್ಕ್ಯುಲೇಷನ್ ಅನ್ನೋದು ಕರೆಕ್ಟಾಗಿ ಫ್ಲೋ ಆಗಲ್ಲ. ಸೊ ಒಂದೇ ಕಡೆಗೆ ಸೇರ್ಕೊಂಡ್ಬಿಡುತ್ತೆ, ಪೂಲಿಂಗ್ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಆ ಸರ್ಕ್ಯುಲೇಷನ್ ಕರೆಕ್ಟಾಗಿ ಅಗೇನ್ಸ್ಟ್ ಗ್ರಾವಿಟಿ ಫ್ಲೋ ಆಗ್ತಾ ಇಲ್ಲ ಅಂತಂದಾಗ ಫುಲ್ ರಕ್ತ ಎಲ್ಲ ಬಂದು ಒಂದೇ ಜಾಗದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವು ಸ್ಟೇಸಿಸ್ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಈ ಒಂದೇ ಕಡೆ ರಕ್ತ ಪೂರ್ತಿ ಬಂದು ಸೇರ್ಕೊಂಡಿದ್ದಾಗ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತಿಲ್ಲ ಅಂತಂದಾಗ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಬರುತ್ತೆ. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆ ಯಾವ ಏಜ್ ಫ್ಯಾಕ್ಟರ್ನಲ್ಲಿ ಕಂಡು ಬರುತ್ತೆ, ಜೊತೆಗೆ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ಪುರುಷರಲ್ಲಿ ನಾವು ವೆರಿಕೋಸ್ ವೇನ್ಸ್ ಸಮಸ್ಯೆ ಇರೋದನ್ನು ಕಾಣಬಹುದು? ಏಜ್ ಲಿಮಿಟ್ ಅಂತ ಮಾತಾಡಿದಾಗ ಜನರಲಿ ಪ್ರೀವಿಯಸ್ ಹಿಂದಿನ ದಿನಗಳಲ್ಲಿ ನಾವು ಹೆಂಗೆ ನೋಡ್ತಾ ಇದ್ದೀವಿ ಅಂತಂದರೆ, ಓಲ್ಡ್ ಏಜ್ ಪೀಪಲ್ ಆರ್ 40 ಇಯರ್ಸ್ ಆರ್ 55 ಇಯರ್ಸ್ ಆದಮೇಲೆ ನೋಡ್ತಾ ಇದ್ವಿ. ಬಟ್ ಈಗ ಲೈಕ್ ಪ್ರೆಸೆಂಟ್ ಡೇ ಈಗ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಆಗ್ಬೋದು ಆರ್ ಅರ್ಬನೈಸೇಷನಿಂದ ಕೂಡ ಆಗ್ಬೋದು. ಸೊ ಅರ್ಬನೈಸೇಷನಿಂದ ಒಂದು ಏಜ್ ಲಿಮಿಟ್ ಅಂತ ನಾವು ನೋಡೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಯಂಗ್ಸ್ಟರ್ಸಲ್ಲಿ ಕೂಡ ಜಾಸ್ತಿ ಕಂಡು ಬರ್ತಾ ಇದೆ. ಇದು ಒಂದು ಆಕ್ಯುಪೇಷನಲ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಆಕ್ಯುಪೇಷನಲ್ ಡಿಸೀಸ್ ಅಂತ ಹೇಳಿದಾಗ ಯಾರು ತುಂಬ ಹೆಚ್ಚು ಟೈಮ್ ನಿಂತ್ಕೊಂಡು ಒಂದೇ ಕಡೆ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಕೆಲಸ ಮಾಡ್ತಿರ್ತಾರೆ, ಲೈಕ್
ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಆರ್ ಈವನ್ ಫೀಮೇಲ್ಸಲ್ಲಿ ಹೌಸ್ ವೈಫ್ಸ್ ಯಾರು ಜಾಸ್ತಿ ಹೊತ್ತು ನಿಂತ್ಕೊಂಡೇ ಅಡುಗೆ ಮಾಡೋದು ಅಥವಾ ಕೆಲಸ ಮಾಡ್ತಿರ್ತಾರೆ, ಆ ಸ್ಟ್ಯಾಂಡಿಂಗ್ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಯಾವ ಆಕ್ಯುಪೇಷನ್ಸಲ್ಲಿರುತ್ತೆ, ಸೊ ಅಂಥ ಪೇಷಂಟ್ಸಲ್ಲಿ ನಾವು ಅಂಥ ಪೀಪಲಲ್ಲಿ ನಾವು ವೆರಿಕೋಸ್ ವೇನ್ಸ್ನ ನೋಡ್ತೀವಿ. ಸೊ ಮಹಿಳೆಯರಲ್ಲಿ ಹೆಚ್ಚು ಕಾಣಿಸ್ಕೊಳತ್ತಾ ಅಥವಾ ಪುರುಷರಲ್ಲಿ ಹೆಚ್ಚು ಕಾಣಿಸ್ಕೊಳತ್ತಾ ಅಂತ ಅದಕ್ಕೆ ಒಂದು 6 ರೇಷಿಯೋ ಅಂತ ಏನಿರಲ್ಲ. ಲೈಕ್ ಮಹಿಳೆಯರಲ್ಲೇ ಕಾಣಿಸ್ಕೋಬೇಕು ಅವ್ರ ಪುರುಷರಲ್ಲೇ ಕಾಣಿಸ್ಕೋಬೇಕು ಅಂತ. ಲೈಕ್ ಯಾರು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಲೈಕ್ ಫೀಮೇಲ್ಸಲ್ಲಿ ಕೂಡ ಕಾಣಿಸ್ಕೊಡುತ್ತೆ. ಬಟ್ ಫೀಮೇಲ್ಸಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಕೆಲವೊಂದು ಟೈಮ್ ಅಂತ ಇರುತ್ತೆ. ಸೊ ಯಾವಾಗ ನಿಮ್ಮ ಬಾಡಿ ವೆಯ್ಟ್ ಹೆಚ್ಚಾಗುತ್ತೋ, ಓವರ್ ವೆಯ್ಟ್ ಆಗುತ್ತೋ, ಸೊ ಆವಾಗ ಡೈಲೇಷನ್ ಆಫ್ ದಿ ವೇನ್ಸ್ ಆಗುತ್ತೆ. ಸೊ ಯೂಶ್ವಲಿ ಫೀಮೇಲ್ಸಲ್ಲಿ ವೆಯ್ಟ್ ಜಾಸ್ತಿ, ಫಿಸಿಯಾಲಜಿಕಲಿ ವೆಯ್ಟ್ ಜಾಸ್ತಿ ಆಗೋ ಒಂದು ಸ್ಟೇಜ್ ಬಂದು ಪ್ರೆಗ್ನೆನ್ಸಿ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮ್ಮ ಬಾಡಿ ವೆಯ್ಟ್ ಡ್ಯೂ ಟು ದಿ ಗ್ರೋಯಿಂಗ್ ಫೀಟಸ್ ಆಗ್ಬೋದು, ಆರ್ ಡ್ಯೂ ಟು ದಿ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಆಗ್ಬೋದು. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ 9 to 11 kgs ಹೆಚ್ಚಾಗೋದು ಅನ್ನೋದು ನಾರ್ಮಲ್. ಸೊ ಆ ಥರ ಆದಾಗ ಆ್ಯಂಡ್ ಜಾಸ್ತಿ ಹೊತ್ತು ನಿಂತ್ಕೊಂಡು ಫಿಸಿಕಲ್ ಎಕ್ಸಸೈಸ್, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಇದ್ದಾಗ ಕೂಡ ವೆರಿಕೋಸ್ ವೇನ್ಸ್ನ ನಾವು ನೋಡ್ಬೋದು. ಸೊ ಈ ಸ್ಟೇಜ್ ಬಿಟ್ಟು ಮೆನೋಪಾಸಲ್ ಸ್ಟೇಜ್, ಮೆನೋಪಾಸ್ ಅಂದರೆ ಯಾವ ಟೈಮಲ್ಲಿ ನಿಮಗೆ ಮುಟ್ಟು ನಿಂತು ಹೋಗುತ್ತೋ, ಸೊ ಆ ಟೈಮಲ್ಲಿ ಕೂಡ ನಾವು ಫೀಮೇಲ್ಸಲ್ಲಿ ಇದನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋ ಈ ವೆರಿಕೋಸ್ ವೇನ್ಸ್ ಆಫ್ಟರ್ ಪ್ರೆಗ್ನೆನ್ಸಿ ಅದು ಇಮಿಡಿಯೇಟಾಗಿ ಸೈಮಲ್ಟೇನಿಯಸ್ ಆಗಿ ರಿಸಾಲ್ವ್ ಆಗಬೇಕು. ಸೊ ಅಕಸ್ಮಾತ್ ರಿಸಾಲ್ವ್ ಆಗಿಲ್ಲ ಅಂತಂದರೆ ನೀವು ಡಾಕ್ಟರ್ ಹತ್ರ ಹೋಗಬೇಕು, ಅವ್ರು ಏನೇನು ಅಡ್ವೈಸಸ್ ಕೊಡ್ತಾರೆ. ಬಿಕಾಸ್ ವೆರಿಕೋಸ್ ವೇನ್ಸಲ್ಲಿ ಕೂಡ ಸ್ಟೇಜಸ್ ಅಂತ ಇರುತ್ತೆ. ಫಸ್ಟ್ ಗ್ರೇಡ್ ಇದೆಯಾ, ಸೆಕೆಂಡ್ ಗ್ರೇಡ್ ಇದೆಯಾ, ಥರ್ಡ್ ಗ್ರೇಡ್ ಇದೆಯಾ ಅಂತ. ಸೊ ಯಾವ ಸ್ಟೇಜಲ್ಲಿದೆ ಆ್ಯಂಡ್ ಏನಾದರೂ ಥ್ರಾಂಬೋಸಿಸ್ ಅಂದರೆ ಅದ್ರ ಜೊತೆಗೆ ಲೈಕ್ ಸರ್ಕ್ಯುಲೇಷನ್ ಇಂಪೇರ್ಮೆಂಟ್ ಜೊತೆಗೆ ಏನಾದರೂ ಕ್ಲಾಟ್ಸ್ ಆಗಿತ್ತಾ. ಥ್ರಾಂಬೋಸಿಸ್ ಅಂತ ಹೇಳಿದಾಗ ಬ್ಲಡ್ ಕ್ಲಾಟ್. ಸೊ ಆ ವೆರಿಕೋಸ್ ವೇನ್ಸ್ ಜೊತೆಗೆ ಒಳಗಡೆ ಬ್ಲಡ್ ಕ್ಲಾಟ್ ಆದಾಗ, ಸೊ ಅದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋದರೆ ಆ ಕ್ಲಾಟ್ ಆಗಿರೋ ಬ್ಲಡ್ ನಿಮಗೆ ಹಾರ್ಟ್ ತನಕ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾರ್ಟ್ ತನಕ ಹೋಗಿದೆ ಅಂತಂದರೆ ಅದರ್ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಯಾವ ಸ್ಟೇಜಲ್ಲಿ ಇದೆ ಅಂತ ಫಸ್ಟ್ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಡಯಾಗ್ನೋಸ್ ಮಾಡೋಕ್ಕೆ ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಕ್ಲಿನಿಕಲ್ ಹಿಸ್ಟ್ರಿ ಟೇಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ಗೆ ನಿಮ್ಮ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ನೀವು ನೀಡ್ತೀರಾ? ನಾವು ಹೋಮಿಯೋ ಕೇರಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ನಾನು ಮುಂಚೆ ಹೇಳ್ದಂಗೆ ಲೈಕ್ ಥರೋ ಕ್ಲಿನಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಕ್ಲಿನಿಕಲ್ ಹಿಸ್ಟ್ರಿ ಬೇಕಾಗುತ್ತೆ. ಸೊ ಅದರಲ್ಲಿ ಯಾವ ಕೆಲಸ ಮಾಡ್ಕೊಂಡಿದ್ದಾರೆ, ಅವ್ರ ಆಕ್ಯುಪೇಷನಲ್ ಡಿಸೀಸ್ ಏನಾದರೂ ಆಗಿದೆಯಾ ಅಥವಾ ಅವ್ರಿಗೆ ಮುಂಚೆ ಫ್ಯಾಮ್ಲಿಯಲ್ಲಿ ಏನಾದರೂ ಹಿಸ್ಟ್ರಿ ಇದೆಯಾ. ಬಿಕಾಸ್ ವೆರಿಕೋಸ್ ವೇನ್ಸ್ ಬರೋದಕ್ಕೆ ನಾವು ಫ್ಯಾಕ್ಟರ್ಸ್ ನೋಡಿಕೊಂಡಾಗ ಅದು ಜೆನೆಟಿಕ್ ಆಗಿ ಬರ್ಬೋದು, ಅವ್ರ ತುಂಬ ಪ್ರೊಲಾಂಗ್ ಸ್ಟ್ಯಾಂಡಿಂಗಿಂದ ಬರ್ಬೋದು, ಅವ್ರ ಒಬೆಸಿಟಿಯಿಂದ ಕೂಡ ಬರ್ಬೋದು, ಆ್ಯಂಡ್ ಏಜ್ ನಾನು ಹೇಳ್ದಂಗೆ ಓಲ್ಡ್ ಏಜ್ ಪೀಪಲಲ್ಲಿ ಜಾಸ್ತಿ ಬರ್ಬೋದು. ಸ್ಮೋಕಿಂಗ್ ಮಾಡೋ ಪೇಷಂಟ್ಸಲ್ಲಿ ಆಲ್ರೆಡಿ ಬ್ಲಡ್ ವೆಸಲ್ಸ್ ಸ್ಮೋಕಿಂಗ್ ಮಾಡೋದ್ರಿಂದ ಡ್ಯಾಮೇಜ್ ಆಗಿರುತ್ತೆ. ಸೊ ಅಂಥ ಪೇಷಂಟ್ಸಲ್ಲಿ ಕೂಡ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಹೆಚ್ಚಾಗಿದೆ. ಸೊ ಈ ಫ್ಯಾಕ್ಟರ್ಸ್ ಎಲ್ಲ ನಾವು ಕನ್ಸಿಡರ್ ಮಾಡಿಕೊಂಡು ಪೇಷಂಟ್ ಕ್ಲಿನಿಕ್ಗೆ ಬಂದಾಗ ಕ್ಲಿನಿಕಲ್ ಹಿಸ್ಟ್ರಿ ಟೇಕಿಂಗ್ ಅಂತ ಒಂದು ಮಾಡ್ತೀವಿ. ಸೊ ಅವ್ರ ಏಜ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ, ಅವ್ರು ಏನು ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರೆ, ಸೊ ಇದು ಡೀಟೇಲಾಗಿ ಹಿಸ್ಟ್ರಿ ತೊಗೊಂಡು ಎಕ್ಸಾಮಿನೇಷನ್ ಮಾಡಿದಾಗ, ಕ್ಲಿನಿಕಲ್ ಎಕ್ಸಾಮಿನೇಷನ್, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಲೈಕ್ ಇನ್ಸ್ಪೆಕ್ಷನ್, ಪ್ಯಾಲ್ಪೇಷನ್, ಈ ಥರ ಡಿಫರೆಂಟ್ ಟೈಪ್ಸ್ ಆಫ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಡಾಕ್ಟರ್, ಟ್ರೀಟ್ಮೆಂಟ್ ಕುರಿತು ಮತ್ತೆ ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಕಿರಣ್. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ದಾವಣಗೆರೆಯಿಂದ. ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ. ಹಲೋ. ಓಕೆ ಓಕೆ. ಹಾಂ ಮೇಡಮ್ ಹೇಳಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಮೇಡಮ್. ಅದೇ ವೇರಿಕೋಸ್ ಬಗ್ಗೆ ನೋಡ್ತಾ ಇದೆ ಟಿವಿಯಲ್ಲಿ. ಓಕೆ. ಸೇಮ್ ಅದೇ ಥರ ನಮ್ಮ ಮಾವನಿಗೂ ಸಹ ಆಗಿದೆ. ಓಕೆ. ಅವ್ರ ವಯಸ್ಸೆಷ್ಟು ಸರ್? ವಯಸ್ಸು ಒಂದು 48 ಮೇಡಮ್. 45, 48. ಎಷ್ಟು ವರ್ಷದಿಂದ ಇದೆ ಅವ್ರಿಗೆ ಪ್ರಾಬ್ಲಮ್ಮು? ಅವ್ರಿಗೆ ಒಂದು 6 years ಮೇಡಮ್. ಎಷ್ಟು? 6 ವರ್ಷ ಮೇಡಮ್. ಓಕೆ. ಸ್ಮೋಕಿಂಗ್ ಹ್ಯಾಬಿಟ್ ಏನಾದರೂ ಇದೆಯಾ ಸರ್ ಅವ್ರಿಗೆ? ಸ್ಮೋಕಿಂಗ್, ಡ್ರಿಂಕಿಂಗ್ ಎಲ್ಲ ಇದೆ ಮೇಡಮ್. ಓಕೆ. ಏನಾದರೂ ಮುಂಚೆ ನೀವು ಟೆಸ್ಟ್ಗಳೇನಾದರೂ ಮಾಡಿಸಿದ್ದೀರಾ ಸರ್ ನೀವು? ಮುಂಚೆ ಮಾಡ್ತಿದ್ದೀವಿ ಮೇಡಮ್, ಲೋಕಲ್ ಹಾಸ್ಪಿಟಲ್ ಎಲ್ಲ ಮಾಡ್ತಿದ್ದೀವಿ. ಓಕೆ. ಅದರ ರಿಪೋರ್ಟ್ಸ್ ಇದೆಯಾ ನಿಮ್ಮ ಹತ್ರ? ಏನಂತ ಹೇಳಿದಾರ ಅವರು ಮಾಡಿಸಿದಾಗ? ಅವರು ಏನು ಹೇಳಿಲ್ಲ ಮೇಡಮ್, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಎಲ್ಲ ಮಾಡ್ತಿದ್ರು. ಓಕೆ ಓಕೆ.
ಚಿಕನ್ ಜಾಸ್ತಿ ತಿಂತಾರಲ್ಲ, ಓಕೆ, ಹಾಂ, ಅದರಿಂದ ಬಂದಿದೆ ಅಂತ ಹೇಳಿದ್ರು. ಓಕೆ. ಅವ್ರು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರಪ್ಪ? ನಿಂತ್ಕೊಂಡು ಮತ್ತೆ ಡ್ರೈವಿಂಗ್ ಮಾಡ್ತಾರೆ ಮೇಡಮ್, ಆಟೋ ರಿಕ್ಷಾ ಎಲ್ಲ ಓಡಿಸ್ತಾರೆ. ಓಕೆ, ಓಕೆ. ಸೊ ಅವ್ರಿಗೆ 6 ವರ್ಷದಿಂದ ಇದೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಾ. ಸೊ ನೀವು ಹಿಂದೆ ಯಾವ ಟೆಸ್ಟ್ ಮಾಡಿಸಿದ್ದೀರಾ, ಏನೇನು ಮೆಡಿಸಿನ್ಸ್ ತೊಗೊಂಡಿದ್ದೀರಾ, ಅದನ್ನೆಲ್ಲ ಕೂಡ ನೋಡಬೇಕಾಗುತ್ತೆ. ಸೊ ಅದು ಆ ಪ್ರಾಬ್ಲಮ್ ಯಾವ ಸ್ಟೇಜಲ್ಲಿದೆ ಅಂತಲೂ ಎಲ್ಲ ನೋಡಬೇಕಾಗುತ್ತೆ. ಸೊ ನೀವು ಆದಷ್ಟು ಬೇಗ ನಿಮ್ಮ ಹತ್ರ ಏನು ರಿಪೋರ್ಟ್ಸ್ ಇದೆ ಅದ್ರ ಜೊತೆಗೆ ನೀವು ಹೋಮಿಯೋ ಕೇರ್ ನಿಮ್ಮ ಹತ್ತಿರ ಇರೋ ಹೋಮಿಯೋ ಕ್ಲಿನಿಕ್ಗೆ ಬಂದರೆ ನಿಮಗೆ ಅಲ್ಲಿ ನಾವು ರಿಪೋರ್ಟ್ಸ್ ಎಲ್ಲ ನೋಡಿ ಯಾವ ಸ್ಟೇಜಲ್ಲಿದೆ ಏನಿದೆ ಅಂತ ಎಲ್ಲ ನೋಡಿಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಮೆಡಿಸಿನ್ಸ್ನ ಶುರು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಏನೇನು ಮಾಡಬೇಕು, ಎಕ್ಸಸೈಸ್ ಹೇಗೆ ಮಾಡಬೇಕು, ಬೇರೆ ಯಾವುದ್ಯಾವ ಫುಡ್ ರೆಸ್ಟ್ರಿಕ್ಷನ್ಸ್ ಇರಬೇಕು, ಇದೆಲ್ಲ ಕೂಡ ಡೀಟೇಲ್ಡಾಗಿ ನಾವು ಅಡ್ವೈಸ್ ಕೊಡ್ತೀವಿ. ಸೊ ಮೆಡಿಸಿನ್ ಶುರು ಮಾಡಿದ್ರೆ ನಿಮಗೆ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಓಕೆ, ಥ್ಯಾಂಕ್ ಯು ಕಿರಣ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇದು ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಾಗ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡ್ತೀರಿ ಅಂತ ಹೇಳ್ತಾ ಇದ್ರಿ, ಆ ಕುರಿತು ತಿಳಿಸಿಕೊಡೋದಾದರೆ? ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೋಮಿಯೋ ಕೇರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತಂದರೆ ಪೇಷಂಟ್ ಏಜ್ ಎಷ್ಟಿದೆ, ಯಾವ ರೀಸನ್ಗೆ ಅವ್ರಿಗೆ ವೆರಿಕೋಸ್ ವೇನ್ಸ್ ಬಂದಿದೆ. ಬಿಕಾಸ್ ಎಲ್ಲರಿಗೂ ಒಂದೇ ಥರ ರೀಸನ್ನಿಂದ ವೆರಿಕೋಸ್ ವೇನ್ಸ್ ಬರಬೇಕು ಆ್ಯಂಡ್ ವೆರಿಕೋಸ್ ವೇನ್ಸ್ ಎಲ್ಲ ನಿಂತ್ಕೊಂಡು ಕೆಲಸ ಮಾಡೋ ಪೇಷಂಟ್ಸಲ್ಲೂ ಬರಬೇಕಂತ ಹೇಳಿಲ್ಲ. ನಾನು ಹೇಳಿದ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗಿ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಲಿಸ್ಟ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ರೀಸನ್ಸಲ್ಲಿ ಯಾವುದು ಅಕಸ್ಮಾತ್ ಒಬೆಸಿಟಿಯಿಂದ ಪೇಷಂಟ್ ಆಲ್ರೆಡಿ ಒಬೇಸ್ ಇದ್ದಾರೆ, ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಅವ್ರು ಫಸ್ಟ್ ಅವ್ರು ವೆಯ್ಟ್ ಕಡಿಮೆ ಮಾಡ್ಕೋಬೇಕು, ರೆಗ್ಯುಲರ್ ಎಕ್ಸಸೈಸಸ್ ಕೂಡ ಮಾಡ್ಕೋಬೇಕು. ಆ್ಯಂಡ್ ನಾನು ಹೇಳ್ದಂಗೆ ಯಾವ ಗ್ರೇಡಲ್ಲಿದೆ, ಫಸ್ಟ್ ಗ್ರೇಡಲ್ಲಿ ಇದೆಯಾ, ಸೆಕೆಂಡ್ ಗ್ರೇಡಲ್ಲಿ ಇದೆಯಾ, ಅವ್ರ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ, ಅವ್ರು ಬೇರೆ ಯಾವ ಸಿಮ್ಟಮ್ಸಿಂದ ಬರ್ತಾ ಇದ್ದಾರೆ, ಹೇಗೆ ಗೊತ್ತಾಯಿತು, ಇದನ್ನೆಲ್ಲ ಕೂಡ ನೋಡಿಕೊಂಡು ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಶುರು ಮಾಡ್ತೀವಿ. ಸೊ ಅದನ್ನು ಶುರು ಮಾಡಿದ್ಮೇಲೆ ರೆಗ್ಯುಲರ್ ಎಕ್ಸಸೈಸಸ್ ಆ್ಯಂಡ್ ಅದರ್ ಲೈಫ್ ಸ್ಟೈಲ್ ಚೇಂಜಸ್ ಏನು ಅಂತಾನು ನಾವು ಅಡ್ವೈಸ್ ಕೊಡ್ತೀವಿ. ಸೊ ಮೆಡಿಸಿನ್ಸ್ ಜೊತೆಗೆ ಆ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತ ಗ್ರ್ಯಾಜುವಲಿ ನಿಮಗೆ ಇಂಪ್ರೂವ್ಮೆಂಟ್ ಕಂಡು ಬರುತ್ತೆ. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಇದರಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಸೊ ಆ ಟೈಪ್ಸ್ಗಳ ಕುರಿತು ತಿಳಿಸಿಕೊಡೋದಾದರೆ? ವೆರಿಕೋಸ್ ವೇನ್ಸಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಬಂದು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಡೀಪ್ ವೇನ್ ಅಂತ ಹೇಳ್ತೀವಿ. ಸೂಪರ್ಫಿಷಿಯಲ್ ವೇನ್ಸ್ ಅಂದರೆ ನಮ್ಮ ಕಾಲಿಂದ ಅಪ್ಪರ್ ಲೇಯರ್ ಸ್ಕಿನ್ನಲ್ಲಿ ಅಪ್ಪರ್ ಲೇಯರಲ್ಲಿ ಮಾತ್ರ ವೇನ್ಸ್ ಊತ ಬರುತ್ತೆ. ಸೊ ಅದನ್ನು ನಾವು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಕರಿತೀವಿ. ಸೊ ಡೀಪ್ ವೇನ್ಸ್ ಅಂದಾಗ ನಮ್ಮ ಮಸಲಲ್ಲಿರೋ ಫೇಶಿಯಾ, ನಮ್ಮ ಮಸಲ್ಸಲ್ಲಿ ಫೇಶಿಯಾ ಅಂತ ಒಂದಿರುತ್ತೆ. ಸೊ ಆ ಫೇಶಿಯಾಲಿರೋ ವೇನ್ಸ್ ಯಾವಾಗ ಎಫೆಕ್ಟ್ ಆಗುತ್ತೋ ಸೊ ಅದನ್ನು ನಾವು ಡೀಪ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಈ ಡೀಪ್ ವೇನ್ಸಲ್ಲಿ ವೆರಿಕೋಸ್ ವೇನ್ಸ್ ಆಗಿ ಅದರ ಜೊತೆಗೆ ನಾನು ಮುಂಚೆ ಹೇಳ್ದಂಗೆ ಕ್ಲಾಟ್ಸ್ ಅಂದರೆ ಬ್ಲಡ್ ಕ್ಲಾಟಿಂಗ್ ಕೂಡ ಆಗಿದ್ರೆ ಆ ಕಂಡೀಷನ್ನ ನಾವು ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಕರಿತೀವಿ. ಸೊ ಡೀಪ್ ವೇನ್ ಥ್ರಾಂಬೋಸಿಸ್ ಆಗಿದೆ ಅಂತಂದರೆ ಕೇಸ್ ಕಾಂಪ್ಲಿಕೇಟ್ ಆಗ್ತಾ ಇದೆ. ಸೊ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಸೊ ಅದರ ಜೊತೆಗೆ ನಿಮಗೆ ಬ್ಲಡ್ ಕೂಡ ಕ್ಲಾಟ್ ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ನ ನೀವು ಶುರು ಮಾಡ್ಕೋಬೇಕಾಗತ್ತೆ. ಸೊ ಯಾವ ಪೇಷಂಟ್ ಯಾವ ಸಿಮ್ಟಮ್ಸ್ ಮೇಲೆ ಬರ್ತಾ ಇದ್ದಾರೆ, ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಕ್ಲಿನಿಕಲ್ಲಿ ಅನ್ನೋದು ಕೂಡ ಮೆಡಿಕೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ನಿಮ್ಮಲ್ಲಿಯೂ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡ್ಬೋದು, ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು. ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆಯ ಕುರಿತಂತೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಒಬೇಸ್ ಇದ್ದವರಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ ಅಂತ ತಿಳಿಸಿದ್ರಿ. ಯಾವ ಕಾರಣದಿಂದಾಗಿ ಅವರಲ್ಲಿ ಹೆಚ್ಚು ಈ ಸಮಸ್ಯೆ ಕಾಡುತ್ತೆ? ವೇಟ್ ಜಾಸ್ತಿ ಇದ್ದಾಗ, ಪೇಷಂಟ್ ಒಬೇಸ್ ಇದ್ದಾಗ, ಅಂದರೆ ನಿಮ್ಮ ಹೈಟ್ಗೆ ವೇಟ್ಗೆ ಪ್ರಪೋರ್ಷನ್ ಆಗಿ ಇಲ್ಲ, ಕರೆಕ್ಟ್ ಪ್ರಪೋರ್ಷನ್ ಆಗ್ತಾ ಇಲ್ಲ ಅಂತಂದಾಗ ಸೊ ನಿಮ್ಮ ಒಬೇಸಿಟಿ ಓವರ್ ವೇಟಿಂದ ನಿಮ್ಮ ವೇನ್ಸ್ ಏನಿದೆಯೋ ಅದರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆದಾಗ ಸೊ ಆ ಎಲಾಸ್ಟಿಕ್ ನೇಚರ್ ಆಫ್ ವೇನ್ಸ್ ಏನಿದೆ ಆ ಎಲಾಸ್ಟಿಕ್ ನೇಚರ್ ಅನ್ನೋದು ಎಫೆಕ್ಟ್ ಆಗುತ್ತೆ. ಸೊ ಆವಾಗ ವೇನ್ಸ್ ಡಿಲೇಟ್ ಆಗೋದು ಆ್ಯಂಡ್ ವೀನಸ್ ಸ್ವೆಲ್ಲಿಂಗ್ ಆಗುತ್ತೆ. ಸೊ ಇದರಿಂದ ಓವರ್ ವೇಟ್ ಒಂದು ವೆರಿಕೋಸ್ ವೇನ್ಸ್ಗೆ ಓವರ್ ವೇಟ್ ಒಂದು ಕಾರಣ ಆಗ್ಬೋದು.
ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇದೆ. ಈ ಸಮಸ್ಯೆ ನರಗಳಲ್ಲಿ ಉಂಟಾಗುತ್ತಾ ಅಥವಾ ನಾಳಗಳಲ್ಲಿ ಉಂಟಾಗುತ್ತಾ ಅಂತ ಈ ಕುರಿತು ತಿಳಿಸಿಕೊಡೋದಾದ್ರೆ. ಇದು ವೇನ್ಸ್ ಅಂತಂದರೆ ಬ್ಲಡ್ ವೆಸಲ್ಸ್, ಅಂದರೆ ರಕ್ತನಾಳದಲ್ಲಿ ಉತ್ಪತ್ತಿ ಆಗೋ ಒಂದು ಸಮಸ್ಯೆ. ಬಟ್ ನೋಡಕ್ಕೆ ಏನಿದೆ ಅದು ನರಗಳು ಉತ್ಕೊಂಡಿರೋ ಥರ ಇರುತ್ತೆ. ಬಟ್ ಮೇನ್ ಎಫೆಕ್ಟಿಂಗ್ ಬಂದು ಇದು ಬ್ಲಡ್ ವೆಸಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಈ ಥರ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಲೈಕ್ ನಮ್ಗೆ ಹಾರ್ಟಲ್ಲಾದರೂ ಆಗ್ಬೋದು, ಬ್ಲಡ್ ವೆಸಲ್ಸಲ್ಲಿ ಆದರೂ ಆಗ್ಬೋದು. ಲೈಕ್ ಕರೆಕ್ಟ್ ಬ್ಲಡ್ ಫ್ಲೋ ಆಗೋದಕ್ಕೆ ಫಾರ್ ದಿ ಕರೆಕ್ಟ್ ಸರ್ಕ್ಯುಲೇಷನ್ ಟು ಹ್ಯಾಪನ್ ವ್ಯಾಲ್ವ್ಸ್ ಅಂತ ಈ ಕುರಿತು ಮಾತನಾಡೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಶಿವಕುಮಾರ್ ಅನ್ಕೊಂಡೆ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಿತ್ರದುರ್ಗದಿಂದ. ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ. ಓಕೆ, ಆಯ್ತು. ಹಲೋ, ಹಲೋ, ಹೇಳಿ ಸರ್. ನಾನು ಶಿವಕುಮಾರ್ ಅಂತೇಳಿ. ಹಾಂ, ಹೇಳಿ ಶಿವಕುಮಾರ್. ನಾವು ಚಿತ್ರದುರ್ಗದಿಂದ. ಓಕೆ, ನಿಮ್ಮ ಸಮಸ್ಯೆಯನ್ನು ತಿಳಿಸಿ. ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಅದ ಮೇಡಮ್, ನಮಗೆ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇದೆ. ಓಕೆ, ನಮ್ದು ಸುಮಾರು ಒಂದು 15 ವರ್ಷದಿಂದ ಪ್ರಾಬ್ಲಮ್ ಇದೆ. ಓಕೆ, ನಮ್ದು ವೆಯ್ಟ್ ಬಂದ್ಬಿಟ್ಟು 70 kg ಇದೀವಿ. ಓಕೆ, ನಿಮಗೆ ಸ್ವಲ್ಪ ಗಾಯಗಳು ಆಗ್ತದೆ ನಮ್ಮ ಕಾಲ ಹತ್ರ, ಕೆಳಗಡೆ ಮೊಣಕಾಲಿಂದ ಕೆಳಗಡೆ ಗಾಯ ಆಗ್ತಾ ಇದೆ. ಓಕೆ, ನಿಮಗೆ ಗಾಯ ಆಗ್ತಿದೆ. ಓಕೆ, ಇದೇ ಸಮಸ್ಯೆನ ಅಥವಾ ಬೇರೆ ಸಮಸ್ಯೆಯಿಂದ ಗಾಯ ಆಗ್ತದೆ ಗೊತ್ತಾಗ್ತದೆ. ಸರ್ ನಿಮ್ಗೆ ಡಯಾಬಿಟಿಸ್ ಆ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಡಯಾಬಿಟಿಸ್, BP ಆ ಥರ ಏನಿಲ್ಲ. ನಿಮಗೆ ಮುಂಚೆ ಎಲ್ಲಾದರೂ ನೀವು ಬೇರೆ ಹಾಸ್ಪಿಟಲ್, ಬೇರೆ ಡಾಕ್ಟರ್ಸ್ಗೆ ಏನಾದ್ರು ತೋರಿಸಿದ್ದೀರಾ ಸರ್? ಬೇರೆ ಡಾಕ್ಟರ್ಸ್ಗೆ ಏನು ಅಷ್ಟೊಂದು ಟೆಸ್ಟ್ಗಳಿಗೆ ಏನು ತೋರಿಸಿಲ್ಲ. ಓಕೆ, ಗಾಯ ಬಂದಾಗ ಅಷ್ಟೇ ತೋರಿಸ್ತಾ ಇದ್ದೆ. ಓಕೆ. ಕಾಲು ಕೆಳಗಡೆ ಭಾಗ ಏನಾದರೂ ಕಪ್ಪಗಾಗ್ತಾ ಇದೆಯಾ ಸರ್? ಕಪ್ಪಗಾಗಿದೆ. ಓಕೆ, ನಿಮಗೆ ಶುಗರ್ ಇಲ್ಲ? ಶುಗರ್ ಇಲ್ಲ, ನಾರ್ಮಲ್ ಇದೆ. ನಾರ್ಮಲ್ ಇದೆ. ಹೈಪರ್ BP ಏನಾದರೂ ಇದೆಯಾ ಸರ್? BP ಇಲ್ಲ ಮೇಡಮ್, ನಮ್ಗೆ 23 ವರ್ಷ. ಓಕೆ ಸರ್, ಫಸ್ಟ್ ನಿಮಗೆ ಗಾಯ ಆಗೋದಕ್ಕೆ ತುಂಬ ಕಾರಣಗಳಿರುತ್ತೆ. ಒಂದು, ಶುಗರ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಆದರೂ, ಚಿಕ್ಕ ಗಾಯ ಆದರೂ ಅದನ್ನು ಸರಿಯಾಗಿ ನೀವು ಡ್ರೆಸ್ಸಿಂಗ್ ಮಾಡ್ಕೊಂಡಿಲ್ಲ, ಸರಿಯಾಗಿ ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೊಂಡಿಲ್ಲ ಅಂತಂದರೆ ಅದು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಗೆ ವೆರಿಕೋಸ್ ವೇನ್ಸ್ ಇದೆ ಅಂತ ಹೇಗೆ ಗೊತ್ತಾಯಿತು? ನಾನು ತೋರಿಸಿದ್ದೆ, ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರದಲ್ಲಿ. ಓಕೆ, ಇದ್ರಲ್ಲ. ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ನಾವು ಪೇಂಟಿಂಗು. ಏನದು? ಬಿಲ್ಡಿಂಗ್ ಪೇಂಟಿಂಗ್ ಮೇಡಮ್. ಓಕೆ, ಓಕೆ. ನೀವು ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತೀರಾ ಸರ್ ನೀವು? ಹೌದೌದು, ಕೆಲವೊಂದು ಸಮಯದಲ್ಲಿ ಕೆಲಸ ಮಾಡುತ್ತೆ. ಓಕೆ ಸರ್, ನೀವು ಹೇಳೋ ಲಕ್ಷಣದಿಂದ ವೆರಿಕೋಸ್ ವೇನ್ಸ್ ಆಗಿರ್ಬೋದು ನಿಮಗೆ. ಸೊ 15 ವರ್ಷ, ಅದೇ 15 ವರ್ಷದಿಂದ ಇದೆ ನಿಮಗೆ ಪ್ರಾಬ್ಲಮ್ಮು ಅಂತಂದರೆ ತುಂಬ ಟೈಮಿಂದ ಇದೆ ನಿಮಗೆ. ಸೊ ನೀವೇನಾದರೂ ಮುಂಚೆ ಔಷಧಿ ತೊಗೊಂಡಿದ್ದೀರಾ? ಟ್ಯಾಬ್ಲೆಟ್ಸ್ ಆರ್ ಏನಾದರೂ ಬೇರೆ ಥರದ ಔಷಧಿ ತೊಗೊಂಡಿದ್ದೀರಾ ನೀವು? ಮೇಡಮ್, ಅದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಒಂದು ವಾರ ನಂಗಿದೆ. ಓಕೆ, ಆಮೇಲೆ ಅದೇನೋ ಇದು ಸಾಕ್ಸ್ ಕೊಟ್ಟಿದ್ರು. ಓಕೆ ಸರ್, ನೀವು ಮುಂಚೆ ಏನು ಮಾಡಿ, ನೀವು ನಿದ್ದೆ ಮಾಡಬೇಕಾದ್ರೆ ಕಾಲು ಕೆಳಗಡೆ 4 ದಿಂಬು ಇಟ್ಕೊಂಡು ಒಂದು 40 ಡಿಗ್ರೀಸ್ ಆ್ಯಂಗಲಲ್ಲಿ ನಿಮ್ಮ ಕಾಲನ್ನ ಮೇಲ್ಗಡೆ ಎತ್ಕೊಂಡು ಮಲಗಬೇಕಾಗತ್ತೆ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ನೀವು ಆದಷ್ಟು ಬೇಗ ಕ್ಲಿನಿಕ್ಗೆ ಬಂದು ಭೇಟಿ ಆಗಬೇಕು. ಬಿಕಾಸ್ ಕಾಲ್ಗೆ ಗಾಯ ಕೂಡ ಆಗ್ತಾ ಇದೆ, ಅದು ಕರೆಕ್ಟಾಗಿ ವಾಸಿ ಆಗಿಲ್ಲ ಅಂತಂದರೆ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ 15 ವರ್ಷದಿಂದ ನಿಮ್ಗೆ ವೆರಿಕೋಸ್ ವೇನ್ಸ್ ಇದೆ, ಜೊತೆಗೆ ನಿಮ್ಗೆ ಗಾಯ ಕೂಡ ಆಗಿದೆ. ಸೊ ಅದು ವಾಸಿ ಆಗ್ತಾ ಏನಾಯ್ತು? ವರ್ಷದಿಂದ ಗಾಯ ಆಗ್ತಿರೋದು. ಓಕೆ, ಮಕ್ಕಳೆಲ್ಲ ಸುಮ್ಮನೆ ನಾರ್ಮಲ್ ಆಗಿ ನರ ಒಪ್ಕೊಂಡು. ಓಕೆ, ಕಾಲ್ ಹಿಂದ್ಗಡೆ ನರ ಏನಾದರೂ ಊದ್ಕೊಂಡಿದ್ಯಾ? ಓದ್ಕೊಂಡಿದ್ದೆ. ಓಕೆ, ಸೊ ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರ ಇರೋ ಹೋಮಿಯೋ ಕ್ಲಿನಿಕ್ ಬಂದರೆ, ಹೋಮಿಯೋ ಕೇರಿಗೆ ನಿಮ್ಗೆ ಏನಾಗಿದೆ, ಹೇಗಾಗಿದೆ ಅಂತ ಎಕ್ಸಾಮಿನೇಷನ್ ಎಲ್ಲ ಮಾಡಿಬಿಟ್ಟು ನಿಮ್ಮದು ಯಾವ ಸ್ಟೇಜಲ್ಲಿದೆ ಇದನ್ನೆಲ್ಲ ನೋಡಿ ಔಷಧಿನ ನಾವು ಶುರು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ. ಹಲೋ, ಹೇಳಿ ಸರ್.
ಅದು ಒಂದು ಲೆಫ್ಟ್ ಸೈಡು ಫುಲ್ ಸೆಳೆತ, ಕಾಲು ಸೆಳೆತ ಇದೆ ಓಕೆ ಲೆಫ್ಟ್ ಸೈಡಲ್ಲಿ ಒಂದು 2 months ಇಂದ ಓಕೆ ನಡೆಯೋದಕ್ಕೂ ಆಗಲ್ಲ. ಓಕೆ ಅದು ಏನು ಮಾಡ್ಬೇಕು ಮೇಡಮ್ ಅದು? ಓಕೆ ನೋವು ಯಾವಾಗ ಜಾಸ್ತಿ ಆಗುತ್ತೆ ಸರ್? ನೋವು ಅದು ಹೆಚ್ಚೋದು ನಿಂತ್ಕೊಳ್ಳೋ 2 ನಿಮಿಷದಿಂದ ನಿಂತ್ಕೊಳ್ಳೋಕ್ಕಾಗಲ್ಲ. ಓಕೆ ಸೆಳೆತ ಜಾಸ್ತಿ ಆಗುತ್ತೆ. 2 ತಿಂಗಳಿಂದ ಅಷ್ಟೇ ಇದೆ ನಿಮಗೆ? ಹೌದೌದು, ಮುಂಚೆಯಿಂದ ಇರಲಿಲ್ಲ. ಶುಗರು ಬಿ ಪಿ ಏನಾದರೂ ಇದೆಯಾ ಸರ್ ತಮಗೆ? ಇಲ್ಲ ನಾರ್ಮಲ್ ಇದೆ. ಏನೂ ಇಲ್ಲ. ಓಕೆ ಜೊತೆಗೆ ಕಾಲು ಎಳ್ದಂಗೆ ಆಗೋದು ಆ ಥರ ಏನಾದರೂ ಆಗ್ತಾ ಇದೆಯಾ? ಹೌದೌದು, ಸೆಳೆತ ಇದೆ, ಪಾದದಿಂದ ಜೋಮ್ ಬಂದಿದೆ ಪಾದ. ಓಕೆ ಸ್ಮೋಕಿಂಗ್ ಹ್ಯಾಬಿಟ್ ಏನಾದರೂ ಇದೆಯಾ ಸರ್? ಅದು ಸ್ಮೋಕಿಂಗ್ ಇಲ್ಲ ನಾವೆಲ್ಲ. ಓಕೆ ಓಕೆ ನಿಮ್ಗೆ 2 ತಿಂಗಳಿಂದ ಅಷ್ಟೇ ಇದೆ ಅಂತಂದರೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ವೆರಿಕೋಸ್ ವೇನ್ಸ್ ಆಗಿರ್ಬೋದು ಸರ್. ನಿಮ್ಗೆ ಒಂದು ಸತಿ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ, ಲೈಕ್ ಅದು ವೆರಿಕೋಸ್ ವೇನ್ಸಾ ಅಥವಾ ಬೇರೆ ತೊಂದರೆಯಿಂದ ನಿಮ್ಗೆ ಆ ಥರ. ನಮಗೆ ಡಿಸ್ಕಲ್ಲಿ L4 L5 ಇದಾಗಿದೆ ಅಂತ ಹೇಳ್ತಿದ್ದಾರೆ. ಡಿಸ್ಕ್ ಬಲ್ಜ್ ಇದೆ ಅಂತ ಹೇಳಿದಾರಾ? ಹೌದೌದು. ಓಕೆ ಸೊ ನಿಮ್ಮದು ಬ್ಯಾಕಲ್ಲಿ ಪ್ರಾಬ್ಲಮ್ ಇದೆ ಸರ್. ಸೊ ನಿಮ್ಮದು ಸೊಂಟದಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಕೂಡ ಸೊಂಟದಲ್ಲಿ ಪ್ರಾಬ್ಲಮ್ ಇದ್ದರೆ ಅದರಿಂದ ನಿಮಗೆ ನರದ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ನರದ ಮೇಲೆ ಪ್ರೆಷರ್ ಬಿದ್ದಾಗ ಕಾಲಲ್ಲಿ ಎಳ್ತಾ ಬರೋದು, ಕಾಲು ಊತ ಬರೋದು, ಆರ್ ಕಾಲು ಜಾಸ್ತಿ ನಿಂತ್ಕೊಂಡ್ರೆ ನೋವು ಬರೋದು, ಈ ಥರ ಎಲ್ಲ ಆಗುತ್ತೆ. ಸೊ ನೀವು ಫಸ್ಟು ನೀವು ಮುಂಚೆ ಏನು ಟೆಸ್ಟ್ ಮಾಡಿಸಿದ್ದೀರಾ, ಏನು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀರಾ ನೀವು, ಅದೆಲ್ಲ ತೊಗೊಂಡು ನೀವು ಕ್ಲಿನಿಕ್ಕಿಗೆ ಬಂದರೆ ಅದು ವೆರಿಕೋಸ್ ವೇನ್ಸಾ ಅಥವಾ ಬ್ಯಾಕ್ ಪೇನ್ ಅಂತ ನಿಮ್ಗೆ ಬರ್ತಾ ಇದೆಯಾ ಅಂತ ಒಂದು ಸ್ಟ್ರೈಟ್ ಲೆಗ್ ಟೆಸ್ಟ್ ಅಂತ ಒಂದು ಇರುತ್ತೆ. ಸೊ ಅದನ್ನು ಮಾಡ್ತೀವಿ. ಸೊ ಅದು ಮಾಡಿದಾಗ ಪೇಯ್ನ್ ಎಷ್ಟಿದೆ, ಯಾವ ಇಂಟೆನ್ಸಿಟಿ ತನಕ ಇದೆ, ಇದನ್ನೆಲ್ಲ ನೋಡಬೇಕಾಗಿ ಬರುತ್ತೆ. ಸೊ ಇದೆಲ್ಲ ನೋಡಿಬಿಟ್ಟು ನಾವು ಮೆಡಿಸಿನ್ಸ್ನ ಶುರು ಮಾಡ್ತೀವಿ. ಸೊ ನೀವು ಆದಷ್ಟು ಬೇಗ ಹೋಮಿಯೋಕೇರ್ ಕ್ಲಿನಿಕ್ಕಿಗೆ ಬಂದು ಭೇಟಿಯಾಗಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇದು ಹೇಳ್ತಾ ಇದ್ರಿ ವೆರಿಕೋಸ್ ವೈನ್ಸ್ ಸಮಸ್ಯೆ ಇದೆ ಅಂತ ಹೇಳಿ ಪ್ರಾರಂಭದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನು ಕೆಲವರು ಸಮಸ್ಯೆ ಇದೆ ಅಂತ ಗೊತ್ತಿದ್ರೂ ಕೂಡ ಸರಿಯಾಗಿ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡೋದಿಲ್ಲ. ಸೊ ಈ ಸಮಸ್ಯೆ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ನ ಎದುರಿಸಬೇಕಾಗತ್ತೆ? ಈ ವೆರಿಕೋಸ್ ವೇನ್ಸ್ ಸಿವಿಯರ್ ಆದಾಗ ನಾನು ಮುಂಚೆ ಹೇಳ್ದಂಗೆ ಲೈಕ್ ಫಸ್ಟ್ ಬಂದು ಥ್ರಾಂಬೋಸಿಸ್ ಆಗ್ಬೋದು, ಅಂದರೆ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗ್ಬೋದು. ಸೊ ಈ ಥರ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆದಾಗ ಸರ್ಕ್ಯುಲೇಷನಲ್ಲಿ ಆ ಬ್ಲಡ್ ಕ್ಲಾಟ್ ಸರ್ಕ್ಯುಲೇಟ್ ಆಗಿ ಅದು ಹಾರ್ಟ್ ತನಕ ಕೂಡ ಹೋಗ್ಬೋದು. ಸೊ ಹಾರ್ಟಲ್ಲಿ ಏನಾದರೂ ಈ ಥರ ಕ್ಲಾಟ್ ಫಾರ್ಮೇಷನ್ ಆಗಿ ಈ ಥರ ಇದೆ ಅಂತಂದಾಗ, ಜೊತೆಗೆ ಹೈಪರ್ ಟೆನ್ಷನ್ ಆರ್ ಡಯಾಬಿಟಿಸ್ ಪ್ರಾಬ್ಲಮ್ ಇದ್ದಾಗ ಇನ್ನು ಬೇರೆ ಕಾಂಪ್ಲಿಕೇಶನ್ಸ್ ಆಗಿ ಅದು ಹಾರ್ಟ್ ಅಟ್ಯಾಕ್ ಆಗಿ ಕೂಡ ವರ್ಸ್ ಕೇಸಸಲ್ಲಿ ಟರ್ನ್ ಆಗ್ಬೋದು ಡ್ಯೂ ಟು ದಿ ಕ್ಲಾಟ್ ಫಾರ್ಮೇಷನ್. ಸೊ ಅದು ಬಿಟ್ಟು ಡರ್ಮಲ್ ಚೇಂಜಸ್ ಅಂತ ನಾವು ಹೇಳ್ತೀವಿ. ಮುಂಚೆ ನಾನು ಹೇಳ್ದಂಗೆ ಲೈಕ್ ಕಾಂಪ್ಲಿಕೇಶನ್ಸ್ ಅಲ್ಲಿ ಕಾಲು ತುಂಬ ಕಪ್ಪಾಗೋದು, ಕಾಲು ಸರ್ಕ್ಯುಲೇಷನ್ ಪೂರ್ತಿಯಾಗಿ ನಿಂತು ಹೋಗೋದು, ಅವ್ರ ಕಾಲಲ್ಲಿ ಒಂಥರ ಜೋಮ್ ಬಂದಂಗೆ ಆಗೋದು, ನಡೆಯೋಕ್ಕೂ ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅವ್ರು ತುಂಬ ಜನ ತುಂಬ ಕಾಂಪ್ಲಿಕೇಟ್ ಆದಾಗ ಆ ಯಾವ ಪಾರ್ಟಲ್ಲಿ ಅವ್ರಿಗೆ ವೆರಿಕೋಸ್ ವೇನ್ಸ್ ಆಗಿದೆ, ಕಾಲು ಕಪ್ಪಾಗಿದೆ, ಆ ಜಾಗದಲ್ಲಿ ನಿಮಗೆ ಕ್ಲಾತ್ ಕೂಡ ಟಚ್ ಆದರೂ ಕೂಡ ಅವ್ರು ತಡೆಯಲ್ಲ. ಬಿಕಾಸ್ ಆ ಪೇಯ್ನ್ ತುಂಬ ಜಾಸ್ತಿ ಆಗಿರುತ್ತೆ. ಯಾವಾಗ ನೈಟ್ ಮಲ್ಕೊಂಡಿರ್ತಾರೆ, ರೆಸ್ಟ್ ತೊಗೊತಾ ಇರ್ತಾರೆ, ಸೊ ಆವಾಗ ತುಂಬ ಜಾಸ್ತಿ ಆಗುತ್ತೆ. ಸೊ ಈ ಥರದ ಕಾಂಪ್ಲಿಕೇಶನ್ಸ್ ಆದಾಗ ಅದು ಲೈಫ್ ಸ್ಪ್ಯಾನ್ನ ಕೂಡ ಕಡಿಮೆ ಮಾಡ್ಬೋದು. ಆ್ಯಂಡ್ ತುಂಬ ಜಾಸ್ತಿ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗಿದೆ, ಸರ್ಕ್ಯುಲೇಷನ್ ಕೂಡ ಕಡಿಮೆ ಆಗಿದೆ ಅಂತಂದರೆ ಅದು ಗ್ಯಾಂಗ್ರೀನ್ ಆಗಿ ಕೂಡ ಟರ್ನ್ ಆಗ್ಬೋದು. ಗ್ಯಾಂಗ್ರೀನ್ ಆಗ್ಬೋದು, ವೆರಿಕೋಸ್ ಅಲ್ಸರ್ ಆಗ್ಬೋದು. ಬಿಕಾಸ್ ಅಲ್ಲಿ ಕೆರ್ತಾ ಇದೆ, ಲೈಕ್ ವೀನಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಎಲ್ಲಿ ವೆರಿಕೋಸ್ ವೇನ್ಸ್ ಆಗಿದೆಯೋ ಆ ಜಾಗದಲ್ಲಿ ಕೆರ್ತಾ ಕೂಡ ಇರುತ್ತೆ ಕೆಲವೊಬ್ಬರಿಗೆ. ಸೊ ಅದು ತುಂಬ ಜಾಸ್ತಿ ನವೆ ಇದ್ದಾಗ, ಕೆರ್ತಾ ಇದ್ದಾಗ, ತುಂಬ ಜಾಸ್ತಿ ಕೆರ್ಕೊಂಡಾಗ ಅದು ವೆರಿಕೋಸ್ ಅಲ್ಸರ್ ಆಗಿ ಟರ್ನ್ ಆಗ್ಬೋದು. ಸೊ ಅಲ್ಸರಲ್ಲಿ ಇನ್ಫೆಕ್ಷನ್ ಆದರೆ ಕಾಲು ಪೂರ್ತಿ ಕೂಡ ಎಫೆಕ್ಟ್ ಆಗ್ಬೋದು. ಸೊ ಈ ಎಲ್ಲ ಕಾಂಪ್ಲಿಕೇಶನ್ಸು ಆಗ್ಬೋದು. ಸೊ ಅರ್ಲಿ ಸ್ಟೇಜಲ್ಲಿ ನಾವು ಪೇಷಂಟ್ನ ಡಯಾಗ್ನೋಸ್ ಮಾಡಿದಾಗ ಲೈಕ್ ನಾವು ಸ್ಟಾಕಿಂಗ್ಸ್ ಹಾಕೊಳ್ಳೋಕ್ಕೆ ಅಡ್ವೈಸ್ ಕೊಡ್ತೀವಿ, ಆ್ಯಂಡ್ ಬೇರೆ ಎಕ್ಸಸೈಸಸ್ ಕೂಡ ಹೇಳ್ತೀವಿ. ಆ್ಯಂಡ್ ಮಿಲ್ಕಿಂಗ್ ಆಫ್ ವೇನ್ಸ್ ಅಂತ ಒಂದಿರುತ್ತೆ. ಲೈಕ್ ನೀವು ಮಸಾಜ್ ಮಾಡಬೇಕಾದ್ರೆ, ಲೈಕ್ ಜಾಸ್ತಿ ಜನ ವೆರಿಕೋಸ್ ವೇನ್ಸಲ್ಲಿ ಮಸಾಜ್ ಮಾಡಿ ಅಂತ ಹೇಳಿದಾಗ ಅವ್ರಿಗೆ ಮಸಾಜ್ ಮಾಡೋ ಪ್ಯಾಟರ್ನ್ ಗೊತ್ತಿರಲ್ಲ. ಲೈಕ್ ಕೆಳಗಡೆಯಿಂದ ಮೇಲ್ಗಡೆಗೆ ಮಾಡಬೇಕು. ಲೈಕ್ ಇದು ನಿಮ್ಮ ಕಾಲು ಅಂತ ತಿಳ್ಕೊಳ್ಳಿ. ಯಾವಾಗಲೂ ಹೀಗೆ ಬ್ಯಾಕ್ ಲೈಕ್ ಕೆಳಗಡೆಯಿಂದ ಮೇಲ್ಗಡೆಗೆ ಮಾಡಬೇಕು. ಜಾಸ್ತಿ ಜನ ಏನು ಮಾಡ್ತಾರೆ, ಹೀಗೆ ಮಾಡ್ತಾರೆ, ಲೈಕ್ ಡೌನ್ವರ್ಡ್ಸ್ ಅನ್ನೋದು ಮಾಡಬಾರ್ದು.
ಕೆಳಗಡೆಯಿಂದ ಮೇಲ್ಗಡೆಗೆ ಮಾಡಬೇಕಾಗತ್ತೆ. ಸೊ ಅದರ ಜೊತೆಗೆ 40 ಡಿಗ್ರೀಸ್ ಆ್ಯಂಗಲಲ್ಲಿ ಕಾಲು ಎಲಿವೇಟ್ ಮಾಡಿ ಮಲ್ಕೋಬೇಕಾಗತ್ತೆ. ಲೈಕ್ ಆಫ್ಟರ್ ದಿ ಮಸಾಜ್ ನೀವು ಕೆಳಗಡೆ ಮಲ್ಕೊಂಡು ನಿಮ್ಮ ದಿಂಬು ತೆಗೆದು ನಿಮ್ಮ ಕಾಲು ಕೆಳಗಡೆ 4 ದಿಂಬು ಇಟ್ಕೊಂಡು ಎಲಿವೇಟ್ ಮಾಡ್ಕೊಂಡು ಮಲಗಿದ್ರೆ ನಿಮ್ಮ ಹಾರ್ಟ್ಗೆ ಸರ್ಕ್ಯುಲೇಷನ್, ಈ ವೀನಸ್ ಸರ್ಕ್ಯುಲೇಷನ್ ಅನ್ನೋದು, ವೀನಸ್ ರಿಟರ್ನ್ ಅನ್ನೋದು ಹಾರ್ಟಿಗೆ ಕರೆಕ್ಟಾಗಿ ಸರ್ಕ್ಯುಲೇಟ್ ಆದಾಗ ಸೊ ಈ ಪ್ರಾಬ್ಲಮ್ನ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಸೊ ಇದ್ರ ಜೊತೆಗೆ ರೆಗ್ಯುಲರ್ ಮೆಡಿಕೇಷನ್ ಫಾರ್ ಲಾಂಗ್ ಟೈಮ್ ಈಸ್ ರಿಕಮೆಂಡೆಡ್ ಬಿಕಾಸ್ ಇದು ಕ್ರಾನಿಕ್ ಪ್ರಾಬ್ಲಮ್. ಸೊ ಇದು ಗ್ರ್ಯಾಜುವಲ್ ಆಗಿ ಹೋಗುತ್ತೆ. ಸೊ ಇದಕ್ಕೆ ಲಾಂಗ್ ಟರ್ಮ್ ಮೆಡಿಕೇಷನ್ ಬೇಕಾಗುತ್ತೆ. ಸೊ ನೀವು ಯಾವುದೇ ಥರ ಡರ್ಮಲ್ ಚೇಂಜಸ್ ಲೈಕ್ ಕಾಲು ಕಪ್ಪಾಗ್ತಾ ಇದೆ ಅವ್ರ ಕಾಲಲ್ಲಿ ಸ್ಪರ್ಶೆ ಗೊತ್ತಾಗ್ತಾ ಇಲ್ಲ, ಈ ಥರ ಲಕ್ಷಣಗಳು ನೀವು ನೋಡಿದಾಗ ಇಮಿಡಿಯೇಟ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ಭೇಟಿ ಆಗೋದು ತುಂಬ ಒಳ್ಳೆಯದು. ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆಯ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿದುಕೊಂಡಿದ್ದೀರಾ. ನೀವು ಕೂಡ ವೆರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆಗೆ ಮಾತನಾಡಬಹುದು, ಭೇಟಿ ಆಗಬಹುದು, ಹಾಗೂ ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.